ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಕೆಲವೊಂದು ಡೇಟಾ ಇದೆ. ಸೊ ಕಾಲಮ್ ಎ ಅಲ್ಲಿ ಫಸ್ಟ್ ನೇಮ್ ಇದೆ, ಕಾಲಮ್ ಬಿ ಅಲ್ಲಿ ಲಾಸ್ಟ್ ನೇಮ್ ಇದೆ, ನನಗೆ ಕಾಲಮ್ ಸಿ ಅಲ್ಲಿ ಫುಲ್ ನೇಮ್ ಬೇಕು. ಸೊ ಬೇರೆ ಯಾವ ಫಂಕ್ಷನ್ ಯೂಸ್ ಮಾಡಿದೆ ಎಕ್ಸೆಲಲ್ಲಿ. ಸೊ ಫಸ್ಟ್ ಕಾಲಮಲ್ಲಿ ಅಂದರೆ C3 ಕಾಲಮಲ್ಲಿ ನಾನು ಫಸ್ಟ್ ನೇಮ್ನ ಟೈಪ್ ಮಾಡ್ಕೊತಿದ್ದೀನಿ ಅರುಣ್, ಆಮೇಲೆ ಲಾಸ್ಟ್ ನೇಮ್ನ ಕೂಡ ಟೈಪ್ ಮಾಡ್ಕೊತಾ ಇದ್ದೀನಿ ಗೌಡ. ನೆಕ್ಸ್ಟು ನಾನು ಈ ಸೆಲ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನನಗೆಲ್ಲಿ ಡೀಟೇಲ್ ಬೇಕು ಅಂತ. ಆ ಸೆಲ್ನ ಅಂದರೆ C3ಇಂದ C10ವರೆಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ Ctrl+E ಫಂಕ್ಷನ್ನ ನಾನು ಕ್ಲಿಕ್ ಮಾಡ್ತೀನಿ, ಅಂದರೆ Ctrl+E ಶಾರ್ಟ್ಕಟ್ ಕೀ. ನೋಡಿ, Ctrl+E ಮಾಡಿದ ತಕ್ಷಣ ನನಗೆ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಎಲ್ಲ ಸೆಲ್ಲಲ್ಲಿನೂ ಬಂದಿದೆ ಫ್ರೆಂಡ್ಸ್.